ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಶನಿವಾರ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಜಿಲ್ಲಾ ಘಟಕ ಬೆಳಗಾವಿ ಹಾಗೂ ಶೈಕ್ಷಣಿಕ ಜಿಲ್ಲಾ ಘಟಕ ಚಿಕ್ಕೋಡಿ ಘಟಕದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಿವೃತ್ತಿಯ ನಂತರ ಪಿಂಚಣಿ ಸೌಲಭ್ಯವಿಲ್ಲದೆ ಅನೇಕ ಶಿಕ್ಷಕರು ಜೀವನ ಸಾಗಿಸಲು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಕುರಿತು ಹಲವು ವರ್ಷಗಳಿಂದ ಸರ್ಕಾರದ ಗಮನ ಸೆಳೆಯಲು ಸಂಘದ ವತಿಯಿಂದ ನಿರಂತರವಾಗಿ ಮನವಿಗಳನ್ನು ಸಲ್ಲಿಸಲಾಗಿದ್ದರೂ ಇದುವರೆಗೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಶಿಕ್ಷಕರ ಕಲ್ಯಾಣ ಮತ್ತು ನಿವೃತ್ತಿಯ ನಂತರದ ಆರ್ಥಿಕ ಭದ್ರತೆಯನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ಸಂಘ ಮಂಡಿಸಿರುವ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರವೇ ಅನುಷ್ಠಾನಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ. ನಮ್ಮ ಸಂಸ್ಥೆ ಪ್ರಾರಂಭವಾದದ್ದು ಹುಬ್ಬಳ್ಳಿಯಿಂದ. ಕಳೆದ 50 ವರ್ಷಗಳಿಂದ ಅನುದಾನಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಆಗುತ್ತಿರುವಂಥ ಕಿರುಕುಳ ಮತ್ತು ಅವುಗಳಿಗೆ ಸಿಗುವಂಥ ಲಾಭಗಳು ಯಾವುವು ಸಿಗ್ತಾ ಇಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ನಾವು ಕೆಲವು ಬೇಡಿಕೆಗಳನ್ನು ಕೊಟ್ಟಾಗ ಕೆಲವು ಕೊಡ್ತಾರೆ, ಮತ್ತು ಹಂಗೆ ಉಳಿತಾವೆ, ಮತ್ತು ವರ್ಷ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗ್ತಾವೆ. ಈ ಸಂಘಟನೆಯಿಂದಲೇ ನಾವು ಕಾಯಂ ಶಾಶ್ವತವಾಗಿ ಏನು ನಮಗೆ ಅನಾನುಕೂಲ ಇರ್ತಾವನ್ನ ನಾವು ಬೇಡಿಕೆ ಹೋರಾಟ ಮಾಡಿನೇ ಪಡ್ಕೊಳ್ಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಈ ಹೋರಾಟ ಅಂದ್ರೆ, ಈಗಾಗಲೇ ನಿವೃತ್ತರಾದ ಶಿಕ್ಷಕರು ಕೆಲವೊಂದು ಜನ ಪೆನ್ಷನ್ ತೊಗೊಂಡಾರ. ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆದಂಥ ಶಿಕ್ಷಕರಿಗೆ 2004 ನಂತರ 6 ನಂತರ ನೇಮಣಿಕೆ ಆದಂಥ ಶಿಕ್ಷಕರಿಗೆ ನಿವೃತ್ತಿ ವೇತನ ಇಲ್ಲ. ಅವರು ನಿವೃತ್ತಿ ಆದ ನಂತರ ಅವರು ಜೀವನ ಸಾಗಿಸುವುದು ಭಾಳ ದುರದೃಷ್ಟಕರವಾಗಿರ್ತದೆ ಮತ್ತು ಬಹಳ ತೊಂದರೆಗಳನ್ನು ಅನುಭವಿಸ್ತದೆ. ಅದಕ್ಕೆ ಈ ಕಾರಣದಿಂದ ಸರ್ಕಾರಕ್ಕೆ ನಾವು ಒತ್ತಡ ಹೇರ್ತಾ ಇದ್ದೇವೆ. ಈಗಾಗಲೇ ಮನವಿಗಳನ್ನು ಮೊದಲು ಸಾಕಷ್ಟು ಸಲ ಅರ್ಪಿಸಿದ್ದೇವೆ, ಆದರೂ ನಮ್ಮ ಬೇಡಿಕೆ ಈಡೇರಿಕೆ ಆಗಿಲ್ಲ. ಆದರೂ ಈಗ ನಾವೇನು ಮಾಡೋದು, ಮತ್ತೆ ಹೋರಾಟಕ್ಕೆ ಇಳಿಯಬೇಕಾಗಿದೆ. ಆದರೂ ನಮಗೇನು ಅನಿಸ್ತದೆ, ಈ ಗಣ ಸರ್ಕಾರ ನಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಡ್ತದಂತ ನಾವು ಭಾವಿಸಿದ್ದೇವೆ. ಕಾರಣ ಈ ನಮ್ಮ ಹೋರಾಟ ನಿರಂತರ ಆಗಿರ್ತದೆ. ನಾವು OPC ನಾವು ನಿವೃತ್ತಿ ವೇತನ ಹಳೆಯ ಪಿಂಚಣಿ ಯೋಜನೆ ನಾವು ತೆಗೆದುಕೊಂಡೇ ತೀರ್ತೇವೆ. ಅದಕ್ಕೆ ನಿರಂತರ ಹೋರಾಟ ನಡೀತಾ ಇದೆ. ಕರ್ನಾಟಕ ನಮ್ಮ ನೇತಾರರಂತ ಬಸವರಾಜ ಹೊರಟ್ಟಿ ಅವರು ಮಾರ್ಗದರ್ಶನದಲ್ಲಿ ನಾವು ಉಪವಾಸನ ಹಮ್ಮಿಕೊಳ್ತೇವೆ. ಅವ್ರು ಏನ್ ಹೇಳ್ತಾರ ಅವ್ರ ಮಾರ್ಗದರ್ಶನದಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ಇದನ್ನು ಹೋರಾಟವನ್ನ ತೀವ್ರಗೊಳಿಸ್ತೇವೆ. OPS ಸರ್ಕಾರ ನಮಗೆ ಆಜ್ಞೆಯನ್ನು ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಎಂದು ತಮ್ಮ ಮುಂದೆ ಹೇಳಬಯಸುತ್ತೇನೆ. ಸದಾಶಿವ ಹಿರೇಸಂಬಾಳ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಇದರ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಘ ನಡೀತಾ ಇದೆ. ಈ ಸಂಘದ ಈಗಿನ ಜ್ವಲಂತ ಸಮಸ್ಯೆ ಏನಪ್ಪಾ ಅಂತಂದ್ರ, ಈಗಿರುವ ಒಂದು ನೌಕರರಿಗೆ, ಯಾವುದೇ ಇಲಾಖೆ ಆಗಲಿ ನೌಕರರಿಗೆ OPS ಜಾರಿ ಮಾಡಿಲ್ಲ. ಅದು ಜ್ವಲಂತ ಸಮಸ್ಯೆಯಾಗಿದೆ. ಪ್ರತಿಯೊಬ್ಬ ನೌಕರರು ಬಹಳ ಕಷ್ಟಪಟ್ಟು ಏನಂದ್ರೆ ದುಡಿಮೆ ಮಾಡಿ ಅವರು ಏನಂತಂದ್ರೆ ಮನೆಗೆ ಖಾಲಿ ಹೋಗಬೇಕಾಗಿದೆ. ಮುಂದಿನ ಅವರ ಜೀವನ ನಡೆಸೋದು ಬಹಳ ಕಷ್ಟಕರ ಜೀವನವಾಗಿದೆ. ಯಾಕಂದ್ರೆ ಇಳಿಯ ವಯಸ್ಸಿನಲ್ಲಿ ಯಾರೂ ಅವರ ಮಕ್ಕಳ ಸಹಿತ ಅವರನ್ನ ನೋಡುವುದಿಲ್ಲ. ಪಿಂಚಣಿ ಇದ್ರೆ ಮಾತ್ರ ತಂದೆ ತಾಯಿಗೆ ನೋಡುವಂತ ಈಗ ದಿನಮಾನ ಈ ಒಂದು ಸ್ಥಿತಿ ಬಂದದ. ಹೀಗಾಗಿ ನೌಕರರ ಏನಂತಂದ್ರ ದುಡಿಯುವಂತ ಒಂದು ಅವರ ದುಡಿಮೆಯ ಹಣ ಅದು ಪಿಂಚಣಿ ರೂಪದಲ್ಲಿ ಬರಬೇಕು. ಈ ಒಂದು ಯೋಜನೆ ಜಾರಿ ಆಗಬೇಕು ಅಂಥೇಳಿ ನಮ್ಮ ಬೆಳಗಾವಿ ಜಿಲ್ಲೆಯ ನೌಕರರ ಸಂಘದ ವತಿಯಿಂದ ಮತ್ತು ಎಲ್ಲ ಪ್ರತಿನಿಧಿಗಳ ವತಿಯಿಂದ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇದು ಏನಂತಂದ್ರೆ OPS ಜಾರಿ ಆಗಲೇಬೇಕು. ಒಂದ್ ವೇಳೆ ಜಾರಿ ಆಗದೇ ಇದ್ರ ಮುಂಬರುವ ದಿನಗಳಲ್ಲಿ ಬಹುತೇಕವಾಗಿ ಉಗ್ರ ಹೋರಾಟದಲ್ಲಿ ಮತ್ತು ನಾವು ಸಹಿತ ಬೀದಿಯಲ್ಲಿ ಇಳಿಬೇಕಾದ ಪರಿಸ್ಥಿತಿ ಆಗಬಹುದು. ಯಾಕಂದ್ರೆ ಶಿಕ್ಷಕರು ಎಂದೂ ಬೀದಿಗೆ ಇಳಿಯಬಾರದು. ಆದ್ರ ಇಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಸರ್ಕಾರ ನಮಗ ತರಬಾರದು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಬೆಳಗಾವಿಯ ಸಂಚಾಲಕ ಶಿಕ್ಷಕರ ನ್ಯಾಯಸಮ್ಮತ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ವೈಯಕ್ತಿಕವಾಗಿ ಮಧ್ಯಪ್ರವೇಶಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಂಘದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया,
में छा जाए चांद तारों का साया। रंगोली में खिले रंग खुशियों के भीतर आने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम मन भाए आराधना।